ನಮಸ್ಕಾರ ಸ್ನೇಹಿತರೆ, ಶಾರಿ ಅಡುಗೆ ಮನೆಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಹಾಗಲಕಾಯಿ ಗಶಿ ಮಾಡ್ತಾ ಇದ್ದೇವೆ. ಸಿಂಪಲ್ ಆದ ರೆಸಿಪಿ. ಬನ್ನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಹೇಗೆ ಕಟ್ ಮಾಡೋದು ನೋಡೋಣ. ಒಳಗಡೆ ಬೀಜ ಬೆಳ್ತಿದ್ರೆ ಬೀಜ ತೆಕ್ಕೋಬೇಕು ಸ್ನೇಹಿತರೆ. ಈ ಬೀಜ ಬೆಳ್ತಿದ್ದುಂಟ ಇವತ್ತು. ಇದೆಲ್ಲ ತೆಕ್ಕೊಂಡು ಎಳತ್ತಿದ್ರೆ ಹಾಗೆ ಹಾಕ್ಬೋದಲ್ವಾ? ಹಾಗೆ ಹಾಕ್ಬೋದು. ಈಗ ಇದು ಈ ಹಾಗಲಕಾಯಿ ಅಷ್ಟು ಕಹಿ ಇರಲ್ಲ ಅನಿಸುತ್ತೆ. ಆದರೂ ಸ್ನೇಹಿತರೆ ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಹಳದಿ ಪುಡಿ ಉಪ್ಪು ಹಾಕಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀವಿ. ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ತೊಳ್ಕೊಬೇಕಲ್ಲ, ಆವಾಗ ಕಹಿ ಅಂಶ ಇದ್ದರೂ ಕೂಡ ಎಲ್ಲ ಹೋಗ್ಬಿಡುತ್ತೆ. ನಾವೊಂದು 4 ಹಾಗಲಕಾಯಿದು ಇವತ್ತು ಗಶಿ ಮಾಡ್ತಾಯಿದ್ವಿ ಸ್ನೇಹಿತರೆ. ಹೀಗೆ ಸಣ್ಣಕ್ಕೆ ಸೀಳ್ಬಿಟ್ಟು ಕಟ್ ಮಾಡ್ಕೋಬೇಕು. ಸಣ್ಣಕ್ಕೆ ಸ್ನೇಹಿತರೆ 4 ಕಟ್ ಮಾಡಾಯಿತು. ಈಗ ನೀರಲ್ಲಿ ಹಾಕಿಡೋಣ. ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀವಿ. ಸ್ವಲ್ಪ ನೀರಲ್ಲಿ ಹಾಕಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಚೆನ್ನಾಗಿ ತೊಳೆದ್ರಾಯಿತು. ಬನ್ನಿ ನಾವೀಗ ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡೋಣ, ಹೇಗೆ ಮಸಾಲೆ ಹಾಕೋದು ಅಂತೇಳಿ. ಸ್ನೇಹಿತರೆ, ಹಾಗಲಕಾಯಿ ಗಶಿ ಮಾಡಲಿಕ್ಕೆ ನಾವೀಗ ಮಸಾಲೆ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಹುರಿದಿಟ್ಕೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹುರಿದಿಟ್ಕೊಂಡಿದ್ವಿ. ಒಂದು 10-12 ಕಾಳು ಮೆಂತೆ ಇದೆ, ಅದನ್ನು ಹುರಿದಿಟ್ಟಿದ್ದೀವಿ. ಸ್ವಲ್ಪ ಸಾಸಿವೆ, ಹಾಗೆ ಒಂದು 5 ಒಣಮೆಣಸು ಹುರ್ಕೊಂಡಿದ್ವಿ. ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹುರ್ಕೊಂಡಿದ್ವಿ. ಹಾಗೆ ಒಂದೆಷ್ಟು ಕರಿಬೇವು, ಹಾಗೆ 4-5 ಬೆಳ್ಳುಳ್ಳಿ ಆಪ್ಷನಲ್, ಬೇಕಾದರೆ ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ ಇಟ್ಕೊಂಡಿದ್ವಿ. ಇದು ಮಸಾಲೆ ರುಬ್ಕೊಂಡು ಬರೋಣ. ಸ್ನೇಹಿತರೆ, ಹಾಗಲಕಾಯಿ ಗಶಿ ಮಾಡಲಿಕ್ಕೆ ಮಸಾಲೆ ನೈಸಾಗಿ ರುಬ್ಕೊಂಡು ಬಂದಿದ್ದೀವಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಾವೀಗ ಹಾಗಲಕಾಯಿ ಗಶಿ ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಸ್ಪೂನು ಸಾಸಿವೆ, ಚಿಟಿಕೆ ಹಳದಿ ಪುಡಿ, ಒಂದು ಸಣ್ಣ ಪೀಸ್ ಬೆಲ್ಲ, ಒಂದು ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹುಳಿ ತೊಗೊಂಡಿದ್ದೀವಿ. 2 ಒಣಮೆಣಸು, ಒಂದು ಎಸಳು ಕರಿಬೇವು ಒಗ್ಗರಣೆಗೆ ಇಟ್ಕೊಂಡಿದ್ದೀವಿ. ಹಾಗೆ 4 ಹಾಗಲಕಾಯಿ ಸಣ್ಣ ಕಟ್ ಮಾಡಿ ಉಪ್ಪು ನೀರಲ್ಲಿ ಒಮ್ಮೆ ತೊಳೆದಿದ್ದೀವಿ. ಹಾಗೆ ಮತ್ತೊಮ್ಮೆ ಒಳ್ಳೆ ನೀರಲ್ಲಿ 2 ಸಲ ತೊಳೆದಿಟ್ಕೊಂಡಿದ್ದೀವಿ ಸ್ನೇಹಿತರೆ. ಬನ್ನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ನೇಹಿತರೆ, ಹಾಗಲಕಾಯಿ ಗಶಿ ಒಗ್ಗರಣೆ ಹಾಕಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ. ಒಂದು 4 ಚಮಚ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ. ಅಲ್ಲಿಗೆ ಸಾಸಿವೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಒಣಮೆಣಸು, 2 ಒಣಮೆಣಸು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕರಿಬೇವು ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿರೋ ನೀರಲ್ಲಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಕೆಂಪಾಗುವರೆಗೆ ಹುರ್ಕೊಂಡ್ಬಿಟ್ಟು ನೀರುಳ್ಳಿ ಕೆಂಪಾಗಿದೆ ಸ್ನೇಹಿತರೆ. ಈಗ ಮೊದಲಿಗೆ ಹಾಗಲಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ. ಸಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಳದಿ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಬೆಲ್ಲ ಹಾಕ್ಕೊಳ್ಳೋಣ ಸ್ನೇಹಿತರೆ ಈಗ. ಹಾಗೆ ಹುಣಸೆ ಹಣ್ಣಿನ ನೀರು, ನಾವು ನೀರಲ್ಲಿ ನೆನೆಸ್ಕೊಂಡಿಟ್ಟಿದ್ದೀವಿ ಹುಣಸೆ ಹುಳಿನ, ಅದನ್ನು ಹಿಂಡ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿ ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅದೆಲ್ಲ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋದು. ಸ್ನೇಹಿತರೆ, ಚೆನ್ನಾಗಿ ಹುರ್ಕೊಂಡಿದ್ವಿ. ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದು ಕಪ್ಪಷ್ಟು, ಒಂದು 10 ನಿಮಿಷ ಬೆಂದಿರುತ್ತೆ. ಆಮೇಲೆ ಮಸಾಲೆ ಹಾಕ್ಕೊಂಡು ನಮ್ಗೆ ಬೇಕಾದ ರೀತಿಯಲ್ಲಿ ಗ್ರೇವಿ ತಯಾರಿಸ್ಕೊಳ್ಳೋಣ.
ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಹಾಕಿ ಮುಚ್ಚಿಟ್ಬಿಡೋಣ. ಅದು ಬೆಂದ್ಕೊಬಿಡುತ್ತೆ. ಹಾಗಲಕಾಯಿ ಬೆಂದು ರೆಡಿಯಾಗಿದೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಹಾಗಲಕಾಯಿ ಗಸಿ ಮಾಡಲಿಕ್ಕೆ ಮಸಾಲೆಗೆ ಉದ್ದಿನಬೇಳೆ, ಕರಿಬೇವು ಎಲ್ಲ ಹುರಿದು ಹಾಕಿದ್ದೀವಲ್ಲ, ತುಂಬ ಚೆಂದ ಪರಿಮಳ ಇದೆ ಮಸಾಲೆ. ನೀವು ಒಮ್ಮೆ ಮಾಡಿ ಸ್ನೇಹಿತರೆ. ಈ ಹಾಗಲಕಾಯಿ ಅಷ್ಟೇನು ಕಹಿ ಇಲ್ಲ, ಕೆಲವು ಹಾಗಲಕಾಯಿ ತುಂಬ ಕಹಿ ಇರುತ್ತೆ. ಆದರೆ ಹುಣಸೆಹಣ್ಣು ಬೆಲ್ಲ ಹಾಕಿದಾಗ ಕಹಿ ಅಂಶ ಹೋಗ್ಬಿಡತ್ತೆ. ಉಪ್ಪು, ಹುಣಸೆ ಹುಳಿ, ಬೆಲ್ಲ ಹಾಕಿ ಬೇಯಿಸಿದಾಗ ಹಾಗಲಕಾಯಿ ಕಹಿ ಇದ್ದರೂ ಕೂಡ ಅದು ಹೋಗ್ಬಿಡುತ್ತೆ. ಬೇಕಾದ ಅದಕ್ಕೆ ನೀರು ಹಾಕೊಳ್ಳೋಣ ಸ್ನೇಹಿತರೆ. ಇದು ಸ್ವಲ್ಪ ಗಸಿ ಅಂದರೆ ಗಟ್ಟಿನೇ ಇರ್ತದೆ. ಒಂದು 5 ನಿಮಿಷ ಮಸಾಲೆನ ಕುದಿಸ್ಕೊಂಡ್ರೆ ಹಾಗಲಕಾಯಿ ಗಸಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಊಟಕ್ಕೆ. ಉಪ್ಪು ನಾವು ಹಾಕಿದ್ದೀವಿ, ಒಂದು ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ತುಂಬ ಚೆಂದ ಕಲರ್ ಇದೆ. ಹಾಗಲಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ. ಈ ಶುಗರ್ ಎಲ್ಲ ಇದ್ದವರು ಬೆಳಗ್ಗೆ ಮುಂಚೆ ಹಾಗಲಕಾಯಿ ರಸ ಒಂದೊಂದು ಗ್ಲಾಸ್ ಕುಡಿತಾರೆ. ಊಟಕ್ಕೂ ಮಕ್ಕಳೆಲ್ಲ ತಿನ್ನೋದಿಲ್ಲ ಕಹಿ ಅಂತ, ಬಟ್ ತುಂಬ ಒಳ್ಳೆಯದು ಆರೋಗ್ಯ. ಹೊಟ್ಟೆ ಹೂಳಕ್ಕೆ ತುಂಬ ಒಳ್ಳೆಯದು. ದೊಡ್ಡವರಿಗೆ ಚಿಕ್ಕವರಿಗೆ ಕೂಡ ಜಂತು ಆಗಿದ್ದಾಗ ಹಾಗಲಕಾಯಿ ರಸ ಕುಡಿರ್ಬೋದು, ಅಥವಾ ಒಂದು ವಾರಕ್ಕೆ ಅಥವಾ ಒಂದು 15 ದಿನಕ್ಕೊಮ್ಮೆ ಹಾಗಲಕಾಯಿ ಡಿಶ್ ಮಾಡಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಈಗ ಒಂದು 5 ನಿಮಿಷ ಕುದಿಸ್ಕೊಂಡು ಡಿಶ್ ಔಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಹಾಗಲಕಾಯಿ ಕಸಿ ರೆಡಿಯಾಗಿದೆ, ಡಿಶ್ ಔಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಹಾಗಲಕಾಯಿ ಗಸಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.